ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಸಿವಿಲ್ ಕೇಸುಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳಲ್ಲಿ ವರ್ಷಾನುಗಟ್ಟಲೆ ಅಲಿಬೇಕಪ್ಪ. ಸುಮ್ಮನೆ ಈ ವ್ಯಾಜ್ಯಗಳಿಗೋಸ್ಕರ ಯಾಕೆ ಕೋರ್ಟಿಗೆ ಹೋಗಬೇಕು? ಲಾಯರ್ಗಳಿಗೆ ಸಾವಿರ ಲಕ್ಷಗಟ್ಟಲೆ ಫೀಸ್ಗಳನ್ನ ಕೊಡಬೇಕು. ಮತ್ತು ಈ ಒಂದು ಕೋರ್ಟಿಗೆ ಅಲ್ದಿ ಸಾಕಾಗಿ ಹೋಗ್ಬಿಟ್ಟಿದೆ. ನಮಗೆ ಕೋರ್ಟ್ ಸವಾಸನೆ ಬೇಡ ಅಂತ ಅನಿಸ್ಬಿಟ್ಟಿದೆ. ಈ ತರಹದ ಕಕ್ಷಿದಾರರ ಅನುಭವಗಳನ್ನು ಕೂಡ ನಾನು ಈಗಾಗಲೇ ಕಳೆದ ಹಲವಾರು ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾ ಇದ್ದೇನೆ. ಮತ್ತು ಸಿವಿಲ್ ಕೋರ್ಟ್ಗಳಲ್ಲಿ ಯಾಕೆ ಡಿಲೇ ಆಗ್ತಾ ಇದೆ, ಕೇಸುಗಳು ವಿಳಂಬ ಆಗ್ತಾ ಇದೆ, ಮತ್ತು ಅದನ್ನು ಶೀಘ್ರಗತಿಯಲ್ಲಿ ಕೇಸುಗಳನ್ನು ಕ್ಲೋಸ್ ಮಾಡಬೇಕು ಅಂದರೆ ಏನೇನು ಮಾಡಬೇಕು ಅಂತ ಹೇಳಿ ಕಕ್ಷಿದಾರರ ಪರವಾಗಿ, ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಿ ಹಲವಾರು ಸಿವಿಲ್ ಮ್ಯಾಟರ್ಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಮಾತನಾಡಿದ್ದೆ. ಅದನ್ನು ನೀವು ಪ್ಲೇಲಿಸ್ಟ್ಗೆ ಹೋದರೆ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ಸ್ ಅಥವಾ ಫ್ಯಾಮಿಲಿ ರಿಲೇಟೆಡ್ ಮ್ಯಾಟರ್ಸ್ ಅಂತ ಹೇಳಿ ಪ್ಲೇಲಿಸ್ಟ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನು ನೀವು ನೋಡ್ತಾ ಹೋದರೆ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ, ಅವರ ಒಳಿತಿಗೋಸ್ಕರ, ಮತ್ತು ಅವರಿಗೆ ಬಂದಂತಹ ಸಮಸ್ಯೆಗಳನ್ನು ಬೇಗ ಶೀಘ್ರಗತಿಯಲ್ಲಿ ಇತ್ಯರ್ಥ ಮಾಡಬೇಕು ಅಂದರೆ ಏನೇನು ಮಾಡಬೇಕು, ಎಲ್ಲಿ ಲೋಪದೋಷಗಳಾಗ್ತಾ ಇದೆ, ಯಾಕೆ ಕೇಸು ಡಿಲೇ ಆಗ್ತಾ ಇದೆ, ಯಾವುದನ್ನು ಅಳವಡಿಸಿಕೊಂಡ್ರೆ ಕಕ್ಷಿದಾರರಿಗೆ ನ್ಯಾಯ ಶೀಘ್ರಗತಿಯಲ್ಲಿ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಬಂದಿದ್ದೆ. ಅದಕ್ಕೆ ಫಲಿತಾಂಶ ಎಂಬುವಂತಹ ರೀತಿಯಲ್ಲಿ ಈಗ ಒಂದು ಕೇಂದ್ರ ಸರ್ಕಾರದ ಒಂದು ಕಾನೂನು ಆಗಿರ್ತಕ್ಕಂಥ ಈ ಒಂದು CPC ಏನಿದೆ, ಅದಕ್ಕೆ ರಾಜ್ಯ ಸರ್ಕಾರವು ಒಂದು ತಿದ್ದುಪಡಿಯನ್ನು ಮಾಡಿ ಮೇ 26, 2025ರಲ್ಲಿ ತಿದ್ದುಪಡಿಯನ್ನು ಮಾಡಿದೆ. ಅದು ಬಹಳ ಸಂತೋಷದ ವಿಚಾರ. ಅದರ ಬಗ್ಗೆ ನಾನು ಕಳೆದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನಾನು ಆ ಸಂದರ್ಭದಲ್ಲಿ ಮಾಲ್ಡೀವ್ಸ್ಗೆ ಅಂದರೆ ಹೊರದೇಶಕ್ಕೆ ಕೋರ್ಟ್ ವೆಕೇಷನ್ ಇದ್ದಿದ್ದರಿಂದ ಮಾಲ್ಡೀವ್ಸ್ ಕಂಟ್ರಿಗೆ ಹೋಗಬೇಕಾಗಿದ್ದರಿಂದ ನಾನು ಡೀಟೇಲ್ಡಾಗಿ ಮಾತಾಡೋಕ್ಕಾಗಲಿಲ್ಲ. ಕೇವಲ ಒಂದು 3 ನಿಮಿಷಗಳು ಮೇನ್ ಹೆಡ್ಲೈನ್ಸ್ ಮಾತ್ರ ಹೇಳಿ ಮಾಡಿ ಹಾಕಿದ್ದೆ. ಈಗ ಅದರ ಒಂದು ಸಂಕ್ಷಿಪ್ತವಾದಂಥ ವಿವರಣೆಯನ್ನು ನಿಮ್ಮಗಳಿಗೆ ಕೊಡಬೇಕು. ಮತ್ತು ಒಂದು ನಮ್ಮ ಶ್ರಮದ ಪ್ರತಿಫಲ ನೋಡಿ, ವಕೀಲರು ಮಾತನಾಡಲಿಲ್ಲ ಅಂದರೆ ಯಾರು ಮಾತಾಡ್ತಾರೆ? ಕಾನೂನು ಬಲ್ಲವರು ಸಾರ್ವಜನಿಕರ ಒಂದು ಕಕ್ಷಿದಾರರ ಹಿತದೃಷ್ಟಿಯಿಂದ ಮಾತನಾಡಬೇಕಾಗುತ್ತೆ. ಅದನ್ನು ನಾನು ಕಳೆದ 4 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೇನೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಅನ್ಯಾಯ ಎಲ್ಲೆಲ್ಲಿ ಆಗ್ತಾ ಇದೆ, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ಅದಕ್ಕೆಲ್ಲ ಫಲಿತಾಂಶ ರಿಸಲ್ಟ್ ಅನ್ನೋ ಥರದಲ್ಲಿ ಈ ಒಂದು ಹೊಸ ಕಾನೂನು ಬಂದಿದೆ. ಈ ಹೊಸ ಕಾನೂನಿನ ಅಡಿಯಲ್ಲಿ ಕೇಸುಗಳನ್ನು ದಾಖಲು ಮಾಡಿದ್ರೆ ಮುಂದಕ್ಕೆ ಮೇ 26, 2025 ನಂತರ ದಾಖಲು ಮಾಡುವಂತಹ ಕೇಸುಗಳು 2 ವರ್ಷದಲ್ಲಿಯೇ ಮುಗಿಯಬೇಕು ಅಂತ ಹೇಳಿ ಕಾನೂನು ಮಾಡಲಾಗಿದೆ. ಸೊ ಇದು ಬಹಳ ಸಂತೋಷದ ವಿಚಾರ ನನಗಂತೂ. ಯಾಕೆ ಅಂತ ಹೇಳಿದರೆ ಒಂದು ಒಳ್ಳೆಯ ಒಂದು ಮನಸ್ಸನ್ನು ಇರಿಸಿಕೊಂಡಿರುವಂತಹ ನನಗೆ ಕಕ್ಷಿದಾರರು ಸುಖ ಸುಮ್ಮನೆ ಅಲಿತಾ ಇದ್ದಾರಲ್ಲಪ್ಪ, ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಸುಖ ಸುಮ್ಮನೆ ಡೇಟ್ಗಳನ್ನು ತೊಗೊಂಡು ಹೊಟ್ಟೋಗ್ತಾ ಇದ್ದಾರೆ, ಸೊ ಅವರಿಗೆ ಬೇಗ ಶೀಘ್ರಗತಿಯಲ್ಲಿ ನ್ಯಾಯ ಸಿಗುವಂತ ಆಗಬೇಕಲ್ಲ ಅಂತ ಹೇಳಿ ನನ್ನ ಇನ್ನರ್ ಕಾನ್ಷಿಯಸ್ಸಿಂದ ಸಾಕಷ್ಟು ನಾನು ಮಾತನಾಡಿದ್ದೇನೆ ಇದ್ರ ಬಗ್ಗೆ. ಸೊ ಇವತ್ತು ನನಗೆ ಬಹಳ ಖುಷಿ ಇದೆ. ಕಕ್ಷಿದಾರರಿಗೆ ಬೇಗ ನ್ಯಾಯ ಸಿಗುವಂತಹ ಕಾನೂನು ಬಂದಿದೆ. ಕೇಸುಗಳು 2 ವರ್ಷದ ಒಳಗಡೆ ಇತ್ಯರ್ಥ ಆಗುವಂತಹ ಕಾನೂನು ಬಂದಿದೆ. ಆದ್ದರಿಂದ ಇದರಲ್ಲಿ ಯಾವ ಮುಖ್ಯ ತಿದ್ದುಪಡಿಗಳನ್ನು ಮಾಡಿಕೊಳ್ಳಲಾಗಿದೆ ಎಂಬುದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಹಿಂದಿನ ಕೇಸು ಅಂದರೆ ಹಳೆ ಕೇಸುಗಳಿಗೆ ಇದು ಅನ್ವಯ ಆಗುತ್ತಾ? ಖಂಡಿತ ಇಲ್ಲ. ನಮ್ಮಲ್ಲಿ ಯಾವುದೇ ಒಂದು ಕಾನೂನು ಬಂದರೆ ಅದು ರೆಟ್ರಾಸ್ಪೆಕ್ಟಿವ್, ಪ್ರಾಸ್ಪೆಕ್ಟಿವ್ ಅಂತ ಹೇಳಿ, ಪ್ರಾಸ್ಪೆಕ್ಟಿವ್ ಮುಂದೆ ಆ ಡೇಟಿನಿಂದ ನಂತರ ಮಾಡುವಂತಹ ಕೇಸುಗಳಿಗೆ ಅದು ಅನ್ವಯ ಆಗುತ್ತೆ. ನೋಡಿ, ಇದೆಲ್ಲ ನಾನು ಮಾಡಬೇಕು, ಈಗ ಏನೇನು ಬದಲಾವಣೆಗಳಾಗಿದೆ ಇದೆಲ್ಲ ಮಾಡಬೇಕು ಅಂತ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ.
ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದಾನೆ, ಅಡ್ವೈಸ್ ಮಾಡಿದ್ದಾನೆ, ಗೌರ್ಮೆಂಟ್ಗೆ ಅಡ್ವೈಸ್ ಮಾಡಿದ್ದಾನೆ, ಈ ರೀತಿಯಾಗಿ ಆಗಬೇಕು, ಇಲ್ಲಾಂದರೆ ಜನಗಳು ನ್ಯಾಯವನ್ನು ಪಡೀತಾರೆ ಎಂಬುವಂಥ ನಂಬಿಕೆ ಹೊರಟೋಗುತ್ತೆ, ಮತ್ತು ಜನಗಳು ಕೋರ್ಟ್ಗೆ ಬರೋದಿಲ್ಲ. ಸೊ ಇದಕ್ಕಿನ್ನ ಪಂಚಾಯತಿ ಕಟ್ಟೆನೇ ಮೇಲು ಅನ್ನೋ ಥರದಲ್ಲಿ ಮಾಡ್ಕೊಂಡು ಬಿಡ್ತಾರೆ ಅಂತೇಳಿ ಹೇಳಿ ಎಲ್ಲ ನಾನು ಮಾತನಾಡಿದ್ದೆ. ಸೊ ಭಾಳ ಇವತ್ತು ಖುಷಿ ಇದೆ. ಆ ತಿದ್ದುಪಡಿಗಳು ಏನಿದೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ರಾಜ್ಯ ಸರ್ಕಾರ ಈ ಒಂದು CPCಗೆ ಕೆಲವು ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಿ ತಿದ್ದುಪಡಿಯನ್ನು ಮಾಡಿ ರಾಷ್ಟ್ರಪತಿಯವರಿಂದ ಅಂಕಿತಗಳನ್ನು ಹಾಕಿಸಿಕೊಂಡು 2 ವರ್ಷದಲ್ಲಿ ಕೇಸ್ ಕ್ಲೋಸ್ ಮಾಡಬೇಕು. ಮತ್ತು ಸಿವಿಲ್ ಕೇಸ್ಗೂ ಕೂಡ ಮ್ಯಾಂಡೇಟರಿ ಅಂದರೆ ಕಡ್ಡಾಯವಾಗಿ ರಾಜಿ ಮತ್ತು ಸಂಧಾನ ಮಾಡಿಕೊಳ್ಳುವಲ್ಲಿ ಕೇಸನ್ನು ದಾಖಲು ಮಾಡಿದ ಕೂಡಲೇ ಕೊಡಬೇಕು ಅಂತಲೂ ಕೂಡ ತಿದ್ದುಪಡಿಗಳು ಆಗಿದೆ. ಅದರಲ್ಲಿ ಮುಖ್ಯಾಂಶಗಳು ಯಾವ್ಯಾವುದಿದೆ ಅದನ್ನು ಮಾತ್ರ ಸರಳವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ. ಸೊ ಮೇ 26, 2025 ನಂತರ ಕೇಸನ್ನು ದಾಖಲು ಮಾಡುವಂತಹ ಸಿವಿಲ್ ಪ್ರಕರಣಗಳು, ಯಾವುದೇ ಸಿವಿಲ್ ಪ್ರಕರಣಗಳಾಗಲಿ, ಅದಕ್ಕೆ ಈ ಒಂದು ಹೊಸ ಕಾನೂನು ಅನ್ವಯ ಆಗುತ್ತೆ. 2 ವರ್ಷದಲ್ಲಿ ಕೇಸನ್ನು ಮುಗಿಸಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಈ ಒಂದು ಮುಖ್ಯ ಅಂಶಗಳು, ಬದಲಾವಣೆಗಳು ಏನೇನಾಗಿದೆ ಅಂತ ಹೇಳಿಬಿಟ್ಟು ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಆರ್ಡರ್ 5 ರೂಲ್ 9A ಆಫ್ CPC ಇದು ಮುಖ್ಯ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಕೇಸು ದಾಖಲಾದ ಕೂಡಲೇ ಸಮನ್ಸ್ ಮುಖಾಂತರ ಪ್ರತಿವಾದಿಗಳಿಗೆ ಅದು ಜಾರಿ ಆಗುತ್ತೆ ಕೋರ್ಟಿನ ಮುಖಾಂತರ. ಆ ಸಮ್ಮನ್ಸನ್ನು ನಾವು ಹಳೆ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾಗ ಅದು ಬೇಕು ಅಂತಲೇ ಅವಾಯ್ಡ್ ಮಾಡೋದು, ಅದು ಸಮನ್ಸ್ಗಳನ್ನ ತೊಗೊಳ್ಳದೇ ಇರೋದು, ಮತ್ತು ದುಡ್ಡು ಕೊಟ್ಟು ಕಳಿಸ್ಬಿಡೋದು, ಪೋಸ್ಟ್ಮ್ಯಾನ್ಗಳಿಗೆ ಅಡ್ಜಸ್ಟ್ ಮಾಡಿಬಿಡೋದು, ಮತ್ತು ಇನ್ನೇನು ಡೋರ್ ಲಾಕ್ ಅಂತ ಹೇಳಿಸ್ಬಿಟ್ಟು ಎಂಡಾರ್ಸ್ಮೆಂಟ್ಗಳು ಹಾಕ್ಬಿಡೋದು, ಇನ್ನೆಲ್ಲೋ ಹೊರಗಡೆ ಇದ್ದೆ ಅಂತ ಹೇಳೋದು, ಹೀಗೆ ವರ್ಷಾನುಗಟ್ಟಲೆ ಅದಕ್ಕೇ ವೇಸ್ಟ್ ಆಗೋಗ್ತಾ ಇತ್ತು ಟೈಮು. ಇದೆಲ್ಲ ನಾನು ಹಳೆ ವಿಡಿಯೋಗಳಲ್ಲಿ ಮಾತಾಡಿದ್ದೇನೆ. ಆದ್ದರಿಂದ ಇದು ಟೆಕ್ನಾಲಜಿ, ಡಿಜಿಟಲ್ ಯುಗ. ಆದ್ದರಿಂದ ಇಲ್ಲಿ ನಾವು ಸೋಷಿಯಲ್ ಮೀಡಿಯಾಗಳನ್ನು ಉಪಯೋಗಿಸ್ಕೊಳ್ಬಹುದು, ವಾಟ್ಸಾಪ್ ಮುಖಾಂತರ ಇವಾಗ ಕಳಿಸ್ಕೊಡ್ಬಹುದು, ಮೇಲ್ ಮುಖಾಂತರ ಕಳಿಸ್ಕೊಡ್ಬೋದು. ಕಳಿಸಿಕೊಟ್ಟಾಗ ಅಥವಾ ವಾಟ್ಸಪ್ ಮುಖಾಂತರ ಹೋದಾಗ ಬ್ಲೂ ಟಿಕ್ ಆಗುತ್ತೆ, ಮೇಲ್ ಮುಖಾಂತರ ಕಳಿಸ್ಕೊಟ್ಟಿರ್ತೀವಿ, ಮತ್ತು ಮೆಸೇಜ್ಗಳನ್ನು ಮಾಡಬಹುದು. ಈ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಳ್ಳಬೇಕು. ಅದರ ಮುಖಾಂತರ ಅವರಿಗೆ ತಲುಪಿದ್ದೇ ಆದರೆ ಸಮನ್ಸ್ ಅವರಿಗೆ ಜಾರಿಯಾಯಿತು ಅಂತಲೇ ಅದರ ಅರ್ಥ. ಆದ್ದರಿಂದ ಈ ಡಿಜಿಟಲ್ ಮುಖಾಂತರ ಸಮನ್ಸ್ಗಳನ್ನು ಸರ್ವ್ ಮಾಡಿ ಅವರಿಗೆ ರಿಸೀವ್ ಆದರೆ ರಿಸೀವ್ ಆಯಿತು ಅಂತ ಹೇಳಿಬಿಟ್ಟು ಅರ್ಥ ಅಂತ ಹೇಳಿ ಇದನ್ನು ಮಾಡಲಾಗಿದೆ. ಇದರಿಂದ ಸುಖಾಸುಮ್ಮನೆ ವರ್ಷಗಟ್ಟಲೆ ಹೋಗ್ತಾ ಇದ್ದಿದ್ದು ವಿಳಂಬ ಇಲ್ಲಿ ಅಂತ್ಯ ಆಯಿತು. ಸೊ ಸಮನ್ಸನ್ನು ಮೆಸೇಜ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಮೇಲ್ ಮುಖಾಂತರ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಸಮ್ಹೌ ವಿ ಹ್ಯಾವ್ ಟು ಬ್ರಾಟ್ ಟು ದೇರ್ ನೋಟಿಸ್, ಅವರ ಗಮನಕ್ಕೆ ತರಬೇಕು. ಅದನ್ನು ತಂದಿದ್ದಾಗಿದೆ ಎಂಬುದಕ್ಕೆ ನಿಮಗೇನು ಸಾಕ್ಷಿ ಇದೆಯೋ ಅದನ್ನು ಕೋರ್ಟ್ಗೆ ಹಾಕಿದ್ರೆ ಆಯಿತು, ಇದು ಮುಗಿಯಿತು ಅಲ್ಲಿಗೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಕೇಸನ್ನು ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ನಾವೇನಾದ್ರೂ ರಾಜಿ ಸಂಧಾನಗಳನ್ನು ಬಯಸಿದ್ದೇ ಆದಲ್ಲಿ ಕೋರ್ಟು ಕೂಡ ಏನು ಮಾಡಿದೆ, ಈಗ ಮ್ಯಾಂಡೇಟ್ರಿ ಮಾಡಿದೆ. ಮೊದಲು ಅದು ಮ್ಯಾಂಡೇಟ್ರಿ ಇರಲಿಲ್ಲ. 2 ಪಕ್ಷಗಾರರು ಒಪ್ಪಿಕೊಂಡ್ರೆ ಮಾತ್ರ ರಾಜಿ ಸಂಧಾನ ಅಥವಾ ಲೋಕ ಅದಾಲತ್ಗೂ ಇನ್ನೇನೋ ಕಳಿಸ್ಕೊಡ್ತಾಯಿದ್ರು, ಮೀಡಿಯೇಷನ್ಗೋ, ಆರ್ಬಿಟ್ರೇಷನ್ಗೋ, ಕನ್ಸಿಲೇಷನ್ಗೋ ಕಳಿಸೋರು. ಈಗ ಮ್ಯಾಂಡೇಟ್ರಿ, ನಾನು ಹೋಗೋದಿಲ್ಲ, ನಾನು ಅವ್ರ ಮುಖ ನೋಡಲ್ಲ, ನನಗೆ ಸಮಸ್ಯೆ ಆಗಿದೆ, ಬೇಜಾರಾಗಿದೆ, ನನಗೆ ಹರ್ಟ್ ಮಾಡೋರೆ, ನನಗೆ ಅವರ ಜೊತೆ ಯಾವುದೇ ರೀತಿ ಕಾಂಪ್ರಮೈಸ್ ಬೇಡ ಅಂತ ಹೇಳಿ ಸುಮ್ಮನೆ ವಿಳಂಬ ಮಾಡುವ ಸಲುವಾಗಿ ಈ ರೀತಿಯಾಗೆಲ್ಲ ನಡೀತಾ ಇತ್ತು. ಇನ್ನು ಮುಂದೆ ಇದು ಯಾವುದು ನಡೆಯೋದಿಲ್ಲ. ಮ್ಯಾಂಡೇಟ್ರಿ ಇದೆ. ಕೇಸನ್ನು ದಾಖಲು ಮಾಡಿ ಅವರಿಗೆ ಸಮನ್ಸ್ ಹೋದ ಕೂಡಲೇ ಅವರು ಬಂದು ವಕಾಲತನ್ನು ಹಾಕಿದ ಕೂಡಲೇ ಏನಾಗುತ್ತೆ, ಮೀಡಿಯೇಷನ್ಗೆ ರೆಫರ್ ಮಾಡ್ತಾರೆ. ಆ ಮೀಡಿಯೇಷನ್ನು, ಆ ರಾಜಿ ಸಂಧಾನವನ್ನು 2 ತಿಂಗಳ ಒಳಗಾಗಿಯೇ ಮಾಡಿಕೊಳ್ಳಬೇಕು. ಮಾಡಿಕೊಂಡು ಆ ಸಂಧಾನದ ರಿಪೋರ್ಟನ್ನು ಹಾಕಬೇಕಾಗುತ್ತದೆ. ಅದನ್ನು 89 ಆಫ್ A CPCಯಲ್ಲಿ ಜಾರಿ ಮಾಡಲಾಗಿದೆ. ಮ್ಯಾಂಡೇಟ್ರಿ ಮಾಡುವ ಮುಖಾಂತರ, ರಾಜಸಂಧಾನವನ್ನು ಕಡ್ಡಾಯಗೊಳಿಸುವ ಮುಖಾಂತರ ಮಾಡಲಾಗಿದೆ. ಸೊ ಪಾರ್ಟಿಗಳ ಇಚ್ಛೆ ಇರಲಿ ಇಲ್ಲದೆ ಹೋಗಲಿ, ರಾಜಸಂಧಾನ ಕೂರಬೇಕು. ಯಾವುದೋ ಒಂದು ಹೀಟ್ ಆಫ್ ದಿ ಮೂಮೆಂಟು ನಡೆದಿರುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಆ ಒಂದು ರಾಜಿ ಮಾಡುವ ಪ್ರಯತ್ನವನ್ನು ಕೋರ್ಟ್ ಅವರು ಕೂಡ ಮಾಡ್ತಾರೆ. ಸೊ ಅದು ಮ್ಯಾಂಡೇಟ್ರಿ ಎಂಬುದನ್ನು ನಾನು ನಿಮಗೆ ಇಲ್ಲಿ ತಿಳಿಸಿದ್ದೀನಿ. ಎಲ್ಲ ಕೇಸುಗಳಿಗೂ ಮೀಡಿಯೇಷನ್ ಆಗುತ್ತಾ, ಇಮಿಡಿಯೇಟಾಗಿ ರೆಫರ್ ಮಾಡ್ತಾರಾ? ಇಲ್ಲ. ಕೆಲವೊಂದು ಕೇಸುಗಳಲ್ಲಿ ನಾವು IA ಅಂದರೆ ಇಂಟರ್ ಅಪ್ಲಿಕೇಶನ್, ಮಧ್ಯಂತರ ಅರ್ಜಿಯನ್ನು ಹಾಕಿರ್ತೇವೆ. ಉದಾಹರಣೆಗೆ ನಮಗೆ ನಾಟ್ ಟು ಡಿಸ್ಟರ್ಬ್ ದಿ ಪೊಸಿಷನ್, ಅಥವಾ ನಮಗೆ ನಾಟ್ ಟು ಡಿಸ್ಟರ್ಬ್ ದಿ ಪೀಸ್ಫುಲ್ ಪೊಸಿಷನ್, ಈ ರೀತಿಯಾಗಿ ಒಂದು IA ಕೇಳಿರ್ತಾರೆ. ಅಥವಾ ನಾಟ್ ಟು ಏಲಿನೇಟು, ಈ ರೀತಿಯಾಗಿ ಒಂದು ಆ್ಯಡ್ ಇಂಟ್ರಿಮ್ ಇಂಜಂಕ್ಷನ್ ಆರ್ಡರ್ ಅಂಥೇಳಿ, ಅಂದರೆ ಏಕಪಕ್ಷೀಯವಾಗಿ ನಮಗೆ ತಕ್ಷಣಕ್ಕೆ ನಮಗೆ ಒಂದು ಮಧ್ಯಂತರ ಆದೇಶವನ್ನು ಕೊಡಿ ಅಂತೇಳಿ ಕೇಳಿ ಹಾಕ್ಕೊಂಡಿರ್ತಾರೆ. ಅದು ಅಕ್ಸೆಪ್ಟ್ ಆದಾಗ ಕೋರ್ಟು ಆ ಮಧ್ಯಂತರ ಅರ್ಜಿಯ ಆದೇಶವನ್ನು
ಒಪ್ಪಿ ಆ ಅರ್ಜಿಯನ್ನು ಒಪ್ಪಿ ಆದೇಶವನ್ನು ಮಾಡಿದ್ದೇ ಆದಲ್ಲಿ ಆಗ ಮೀಡಿಯೇಷನ್ಗೆ ಇಮಿಡಿಯೇಟಾಗಿ ರೆಫರ್ ಆಗಲ್ಲ. ಅದನ್ನು ಪ್ರತಿವಾದಿಗಳು ಅದನ್ನು ಚಾಲೆಂಜ್ ಮಾಡಿ ಹಿಯರಿಂಗ್ ಮಾಡಿ ಅದು ತೀರ್ಮಾನ ಬಂದ ಮೇಲೆ ಆ ನಂತರ ಮೀಡಿಯೇಷನ್ಗೆ ರೆಫರ್ ಆಗುತ್ತೆ. ಇದು ಒಂದು ಬದಲಾವಣೆ ಇದೆ, ಇದನ್ನು ಕೂಡ ನೀವು ತಿಳಿದುಕೊಳ್ಳಬೇಕು. ಇದು 89 ಆಫ್ ACPCನಲ್ಲಿ ಇದು ಆಗುತ್ತೆ. ಮೀಡಿಯೇಷನ್ನು ಕಡ್ಡಾಯ. ಅದರಲ್ಲಿ ಇರ್ತಕ್ಕಂಥ ಒಂದು ರೆಸ್ಟ್ರಿಕ್ಷನ್ಸ್ ಏನು ಅನ್ನೋದನ್ನು ನಿಮಗಿಲ್ಲಿ ಹೇಳಿದ್ದೇನೆ. ಇನ್ನು ಈ ಒಂದು ಕಡ್ಡಾಯವನ್ನು ಆರ್ಡರ್ 10 ರೂಲ್ 1A CPC ಅಂಡರಲ್ಲಿ ಕೂಡ ಮಾಡಲಾಗಿದೆ. ಸೊ ಇದೆರಡು ಕೂಡ ಅಂಡರಲ್ಲಿ ನಾವು ಅದನ್ನು ಮಾಡ್ಕೋಬಹುದು. ಇನ್ನು ಈ ಒಂದು ಕೇಸನ್ನು ನಾವು ಸುಮ್ಮನೆ ವಿಳಂಬ ಮಾಡಬಾರ್ದು ಎಂಬುವ ಕಾರಣಕ್ಕಾಗಿ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಅಂತ ಹೇಳಿ ಮಾಡಲಾಗಿದೆ. ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ನಾನು ಮಾತಾಡಿದ್ದೆ. ಸೊ ಅದೇ ರೀತಿ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್. ಸೊ ಆದ್ದರಿಂದ ಇದು ನೋಡಿ, ಒಂದು ಎವಿಡೆನ್ಸ್ ಪೋಸ್ಟ್ ಮಾಡೋದಕ್ಕೆ, ಒಂದು ಕ್ರಾಸ್ ಮಾಡೋಕ್ಕೆ, ಒಂದು ಡಾಕ್ಯುಮೆಂಟ್ ಬಂದಿಲ್ಲ ಅಂತ ಹೇಳೋದು, ಮತ್ತು ಅವ್ರಿಗೆ ಹುಷಾರಿಲ್ಲ ಅನ್ನೋದು, ಎವಿಡೆನ್ಸ್ ಇವತ್ತು ಆಗ್ತಾಯಿಲ್ಲ, ಏನೋ ಅಪ್ಲೈ ಮಾಡಿದ್ದೀವಿ ಇನ್ನೇನೋ ತಂದು ಹಾಕ್ತೀವಿ, ಈ ರೀತಿ ಇಲ್ಲ ಸಲ್ಲದ ಸಬೂಬುಗಳನ್ನು ಹೇಳಿ ವರ್ಷಗಟ್ಟಲೆ ಕೇಸ್ಗಳು ನಡೆಸ್ತಾಯಿದ್ರು. ಆದರೆ ಈಗ ಅದೇನು ಮಾಡೋಕ್ಕಾಗೋದಿಲ್ಲ. ಏನಂದರೆ ಈ ಒಂದು ಒಂದು ರಿಟರ್ನ್ ಸ್ಟೇಟ್ಮೆಂಟನ್ನು ಈಗ ಒಂದು ಕೇಸ್ ಫೈಲ್ ಮಾಡಿದಾಗ ಮೀಡಿಯೇಷನ್ ಆಯಿತು, ಮೀಡಿಯೇಷನ್ 2 ಮಂತ್ಸ್ ಒಳಗಡೆ ಮಾಡಿ ರಿಪೋರ್ಟ್ ಹಾಕಬೇಕು ಅಂತ ಹೇಳಿದೆ. ಅದು ಆಗ್ತಾ ಇದ್ದಂಗೆ ಏನು ಮಾಡುತ್ತೆ, ಕೋರ್ಟ್ ಏನು ಮಾಡುತ್ತೆ, ಈ ಆಪೋಸಿಟ್ ಪಾರ್ಟಿನವರು ವಕಾಲತ್ ಹಾಕಿದಾಗ ಅಥವಾ ಅವರು ರಿಟರ್ನ್ ಸ್ಟೇಟ್ಮೆಂಟ್ಗಳನ್ನು ಅದನ್ನು ನಾವು ತಕರಾರು ಅಬ್ಜೆಕ್ಷನ್ ಅಂತಲೂ ಕೂಡ ನಾವು ಕರಿತೇವೆ. ಈ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಅದ ಪ್ರತಿವಾದಿಯ ಒಂದು ಹೇಳಿಕೆ ಅದು 90 ಡೇಸ್ ಒಳಗಡೆ ಮಾಡಬೇಕು. 90 ಡೇಸ್ ಒಳಗಡೆ ಮಾಡಬೇಕು. ಇದು ಮೊದಲು ಇತ್ತು, ಆದರೆ ಅಪ್ಲಿಕೇಶನ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದಾಗ ಅದಕ್ಕೆ ಸಮಯಗಳನ್ನು ಕೊಟ್ಬಿಡೋರು. ಈಗ 90 ಡೇಸ್ ಒಳಗಡೆ ಹಾಕಲೇಬೇಕು. ಇನ್ನು 90 ಡೇಸಲ್ಲಿ ಹಾಕಲೇ ಇಲ್ಲ, ತುಂಬ ಕಷ್ಟ ಆಯಿತು ಅಂತ ಏನಾದ್ರು ಒಂದು ಜೆನ್ಯೂನ್ ರೀಸನ್ ಕೊಟ್ಟರೆ ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಬಹುದು. ಅಷ್ಟೇ ಹೊರತು ಅದರ ನಂತರ ನೀವೇನಾದರೂ ಹಾಕೋಕ್ಕೆ ಹೋದರೆ ಅಪ್ಲಿಕೇಶನ್ಗಳನ್ನ ಹಾಕ್ಕೊಂಡು ಇನ್ನು ಮುಂದಕ್ಕೆ ಅದು ಅಲೋ ಇಲ್ಲ. ಮೊದಲೆಲ್ಲ ರೀಓಪನ್ ಅಪ್ಲಿಕೇಶನ್ಗಳನ್ನ ಹಾಕ್ಕೊಂಡು ಯಾವಾಗ ಬೇಕಂದ್ರೆ ಅವಾಗ ಕೋರ್ಟ್ ಜಡ್ಜ್ಮೆಂಟ್ ಟೈಮಿಗೆ ಬಂದಾಗ ರೀಓಪನ್ ಅಪ್ಲಿಕೇಶನ್ಗಳು ಹಾಕ್ಕೊಳ್ತಾ ಇದ್ದಿದ್ದು ಉಂಟು. ಸೊ ಅದರಿಂದ ಇದು ಕೆಲವರಿಗೆ ಕೇಸು ನಡೆಸೋ ಉದ್ದೇಶ ಇರುತ್ತೆ, ಕೆಲವರಿಗೆ ಕೇವಲ ತೊಂದರೆ ಕೊಡುವ ಉದ್ದೇಶ ಇರುತ್ತೆ. ಆದ್ದರಿಂದ ಇಂಥ ನಾನ್ಸೆನ್ಸ್ಗಳಿಗೆಲ್ಲ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಈಗ ಈ ಒಂದು ಒಂದು ಕ್ರಮಗಳನ್ನು ಮಾಡಿರೋದು ನಿಜವಾಗ್ಲಿಯೂ ಕೂಡ ಶ್ಲಾಘನೀಯ. ಕಕ್ಷಿದಾರರ ದೃಷ್ಟಿಯಿಂದ ನಿಜವಾಗಿಯೂ ಕೂಡ ನನಗೆ ಸಂತೋಷ ಇದೆ. ನನಗೆ ಮೂಲಭೂತವಾಗಿ ನಮ್ಮನ್ನು ನಂಬಿ ಬಂದ ಕಕ್ಷಿದಾರರಿಗೆ ನ್ಯಾಯ ಶೀಘ್ರಗತಿಯಲ್ಲಿ ಆಗಬೇಕು ಅನ್ನೋದು ನನ್ನ ಮಹದಾಸೆ ಇತ್ತು. ಅದಕ್ಕೆ ಈ ಒಂದು ಹೊಸ ಕಾನೂನು ಒತ್ತಾಸರಿಯಾಗಿ ನಿಂತಿದೆ. ಸೊ 90 ಡೇಸ್ ಒಳಗೆ ರಿಟರ್ನ್ ಅಬ್ಜೆಕ್ಷನ್ನ ಹಾಕಲೇಬೇಕು. ರಿಟರ್ನ್ ಸ್ಟೇಟ್ಮೆಂಟು ಇಲ್ಲ ಅಂದರೆ ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಮಾಡ್ಬೋದೇ ಬಿಟ್ಟು ಬೇರೆ ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಅದನ್ನು ಮೀರಿ ಏನಾದ್ರು ಮಾಡೋಕ್ಕೆ ಹೋದರೆ ಆಗ ಅದನ್ನು ಕೋರ್ಟು ಒಪ್ಪದೆ ಅದನ್ನು ಡಿಸ್ಮಿಸ್ ಮಾಡುವಂಥ ಕೇಸನ್ನೇ ಡಿಸ್ಮಿಸ್ ಮಾಡಬಹುದು ಅಥವಾ ಸ್ಟೇಜನ್ನು ಕ್ಲೋಸ್ ಮಾಡಿಬಿಡಬಹುದು. ಅಷ್ಟೇ, ತಿರುಗಿ ನಿಮಗೆ ಮಾಡಲಿಕ್ಕೆ ಹಕ್ಕೇ ಇಲ್ಲ, ಕೋರ್ಟು ಕೊಡೋದಿಲ್ಲ. ಇದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ. ಇದಾದ ಮೇಲೆ ನೆಕ್ಸ್ಟ್ ಏನು, ಈ ಒಂದು ಮಾಡಿದ್ಮೇಲೆ ಕೋರ್ಟ್ ಇಶ್ಯೂಸ್ನ ಫ್ರೇಮ್ ಮಾಡುತ್ತೆ. ವಾಟ್ ಪ್ಲೇಂಟಿಫ್ ಹ್ಯಾಸ್ ಟು ಪ್ರೂವ್, ವಾಟ್ ಡಿಫೆಂಡೆಂಟ್ ಹ್ಯಾಸ್ ಟು ಪ್ರೂವ್. ವಾದಿ ಏನು ರುಜುವಾತು ಮಾಡಬೇಕು, ಪ್ರತಿವಾದಿ ಏನನ್ನು ರುಜುವಾತು ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಇಶ್ಯೂಸ್ ಅಂತ ವಿವಾದಾಂಶಗಳು ಏನು ಅಂತೇಳಿ ಕೋರ್ಟು ಮಾಡುತ್ತೆ. ಅದಾದ ನಂತರ ಎವಿಡೆನ್ಸ್ಗಳಾಗಬೇಕು. ಮೊದಲು ಎವಿಡೆನ್ಸ್ಗೆ ಒಂದು 4 ಡೇಟ್ಗಳು, ಪ್ಲೇಂಟಿಫ್ ಇನ್ ಚೀಫ್ಗೆ 4, ಕ್ರಾಸ್ ಎಕ್ಸಾಮಿನೇಷನ್ಗೆ ಒಂದು 4-5 ಡೇಟ್ಗಳು, ಈ ರೀತಿಯಾಗಿ ಹೋಗ್ತಾಯಿತ್ತು. ಈಗ ಹಂಗಿಲ್ಲ. ಈಗ ಈ ಒಂದು ಆರ್ಡರ್ 15 ಸಬ್ ಕ್ಲಾಸ್ ACPC ಅಂಡರಲ್ಲಿ ಈ ಒಂದು ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗಿನ ಅಂಡರಲ್ಲಿ ಅಫಿಡೇವಿಟ್ಗಳನ್ನು ಹಾಕಬೇಕಾಗತ್ತೆ. ಅಫಿಡೇವಿಟ್ಗಳನ್ನು ಹಾಕಿ ಯಾವಾಗ ನಾನು ಎವಿಡೆನ್ಸ್ಗಳನ್ನ ಮಾಡ್ತಾಯಿದ್ದೇನೆ, ಯಾವ ಡೇಟಲ್ಲಿ ಮಾಡ್ತಾಯಿದ್ದೀನಿ ಅಂತೇಳಿ ಅಫಿಡೇವಿಟ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನೆಲ್ಲ ಕೋರ್ಟ್ಗೆ ಸಬ್ಮಿಟ್ ಮೊದಲೇ ಮಾಡಬೇಕು. ನಿಮ್ಮ ಕನ್ವೀನಿಯಂಟ್ ಡೇಟನ್ನು ನೀವೇ ಫಿಕ್ಸ್ ಮಾಡಿಕೊಂಡು ಆಮೇಲೆ ಬಂದು ಸಬೂಬುಗಳು ಹೇಳಿ ಏನೋ ಕಾಗಕ್ಕ ಗೂಬಕ್ಕ ಕಥೆಗಳನ್ನ ಹೇಳೋ ಹಾಗೆ ಇಲ್ಲ. ಜೊತೆಗೆ ಆ ಇನ್ನೊಂದು ಪ್ರತಿಯನ್ನು ಎದುರು ವಕೀಲಗಾರರಿಗೂ ಕೂಡ ಕೊಡಬೇಕಾಗತ್ತೆ, ಪಕ್ಷಗಾರರ ವಕೀಲರಿಗೆ ಕೊಡಬೇಕಾಗತ್ತೆ. ಸೊ ಅವರು ಕೂಡ ಅದನ್ನೆಲ್ಲ ನೋಡಿಕೊಂಡು ಬಂದಿರಬಹುದು. ಸೊ ಎವಿಡೆನ್ಸ್ ಯಾವತ್ತು ನಾನು ಮಾಡ್ತೇನೆ, ಯಾವತ್ತು ಡಾಕ್ಯುಮೆಂಟ್ ಹಾಕ್ತೇನೆ, ಯಾವತ್ತು ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೇನೆ ಅಂತ ನೀವೇ ಡೇಟ್ ಕೊಟ್ಬಿಡ್ಬೇಕು. ಆ ಡೇಟಲ್ಲಿ ತಿರುಗಿ ಇನ್ನೇನೂ ಕತೆ ಹೇಳೋಂಗಿಲ್ಲ. ಆ ರೀತಿಯಾಗಿ ಕೂಡ ಇದೆ. ಸೊ ಅದನ್ನು ಡೈಲಿ ಶಾರ್ಟ್ ಡೇಟ್ಗಳನ್ನು ಹಾಕ್ಕೊಂಡು ಡೇ ಬೈ ಡೇ ಬೇಸಿಸಲ್ಲಿ ಶಾರ್ಟ್ ಡೇಟ್ಗಳನ್ನ ಹಾಕ್ಕೊಂಡು ಕೇಸ್ಗಳನ್ನು ಬೇಗ
ಕೇಳಬೇಕಾಗತ್ತೆ, ಹಿಯರಿಂಗ್ ಮಾಡಬೇಕಾಗತ್ತೆ. ಪ್ಲೇಂಟಿಫ್ ಇನ್ ಚೀಫ್ ಆದಮೇಲೆ ಕ್ರಾಸ್ ಆದಮೇಲೆ ನೆಕ್ಸ್ಟ್ ಡಿಫೆಂಡೆಂಟು ಇನ್ ಚೀಫು ಮತ್ತು ಅದು ಕ್ರಾಸ್ ಆಗುತ್ತೆ. ನಂತರ ಏನಾಗುತ್ತೆ, ಆರ್ಗ್ಯುಮೆಂಟ್ ಇರುತ್ತೆ. ಈ ಆರ್ಗ್ಯುಮೆಂಟನ್ನು ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಆರ್ಡರ್ 20 ಒಳಗೆ ಹೇಳಲಾಗಿದೆ. ಇವಾಗ 24 ತಿಂಗಳ ಒಳಗಡೆ ಫ್ರಮ್ ದ ಡೇಟ್ ಆಫ್ ಫೈಲಿಂಗ್ ಟು ಡಿಸ್ಪೋಸಲ್ 24 ಮಂತ್ಸ್ ಟೈಮ್ ಇದೆ, 2 ಇಯರ್ಸ್. ಅಷ್ಟರ ಒಳಗಡೆ ಜಡ್ಜ್ಮೆಂಟ್ ಆ್ಯಂಡ್ ಡಿಕ್ರಿನ ಪಾಸ್ ಮಾಡಲೇಬೇಕಾಗತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಆರ್ಡರ್ 20 ಹೇಳುತ್ತೆ. ಸೊ ನೀವು ರಿಟರ್ನ್ ಆರ್ಗ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು, ಮತ್ತು ಓರಲ್ ಆಗು ನೀವು ಹೇಳ್ಬೋದು, ಜೊತೆಗೆ ರಿಟರ್ನ್ ಆರ್ಗ್ಯುಮೆಂಟ್ ಸಬ್ಮಿಟ್ ಮಾಡಲೇಬೇಕು. ಯಾಕಂದರೆ ಇದು ಕಕ್ಷಿದಾರರಿಗೂ ಕೂಡ ಅನುಕೂಲ. ನಮ್ಮ ವಕೀಲರು ಏನನ್ನು ನೋಡಿದ್ದಾರೆ, ಏನೇನು ಹೇಳಿದ್ದಾರೆ ಅಂತ ಕಕ್ಷಿದಾರರಿಗೂ ಗೊತ್ತಾಗುತ್ತೆ, ಮತ್ತು ಜಡ್ಜ್ಗೂ ಕೂಡ ಅದನ್ನು ಓದ್ಕೊಂಡು ನೀಟಾಗಿ ಮಾಡುವಂಥ ಒಂದು ಜವಾಬ್ದಾರಿ ಅವ್ರಿಗೂ ಬರುತ್ತೆ. ಕರ್ತವ್ಯ ಪ್ರಜ್ಞೆ ಜಾಸ್ತಿ ಆಗುತ್ತೆ ಅವಾಗ. ಇಲ್ಲ ಅಂದರೆ ನಾವು ಏನೋ ಕೇಳಿದೋ ಅವರೇನೋ ಕೇಳಿದ್ರು ಏನೋ ಮಾಡಿದ್ರು, ಈ ರೀತಿಯಾಗಿ ಆಗ್ತಾಯಿತ್ತು. ಅದು ಆಗಬಾರ್ದು. ಸೊ ಇದಿಷ್ಟು ಅಪ್ಡೇಷನ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಆದ್ದರಿಂದ ವೀಕ್ಷಕರೇ, ಇನ್ನು ಮುಂದೆ ಕೋರ್ಟಿಗೆ ಬರೋದಕ್ಕೆ ಹೆದರ್ಕೋಬೇಡಿ. ಯಾವುದೇ ರೀತಿ ಡಿಲೇ ಆಗೋದಿಲ್ಲ. ನಿಮಗೇನೇ ಪ್ರಾಬ್ಲಮ್ ಇದ್ದರೂ ಭೇಟಿ ಮಾಡಿ. ಕೋರ್ಟ್ಗಳಿಗೆ ಕೇಸ್ಗಳನ್ನು ಹಾಕಿ ಸಿವಿಲ್ ಮ್ಯಾಟರ್ಸ್ಗಳು ಬೇಗ ಇತ್ಯರ್ಥ ಆಗುತ್ತೆ ಎಂಬುವಂತಹ ಒಂದು ಹೊಸ ಕಾನೂನನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಈ ಒಂದು ವಿಡಿಯೋ ಹಾಗೂ ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ ಇತರರಿಗೂ ಕೂಡ, ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.